ಘಟನೆ ನಡೆದಿತ್ತು ಮೇಡಮ್. ಆ ಜಾಗದಿಂದ ನೀವು ತೆರಳುತ್ತಿದ್ದಂತಹ ಮಾರ್ಗದ ಆಪೋಸಿಟ್ನಲ್ಲಿ ಯಾರಾದರೂ ಬರ್ತಾ ಇದ್ರ ಪ್ರವಾಸಿಗರು? ಬರ್ತಾ ಇದ್ರು ಕುದುರೆನಲ್ಲಿ, ಬಟ್ ಓಡ್ಕೊಂಡು ಯಾರು ಬರ್ತಾ ಇರಲಿಲ್ಲ ಸರ್. ಅಂದರೆ ಕುದುರೆನವರು ನಿಧಾನಕ್ಕೆ ಅವ್ರನ್ನ ಕರ್ಕೊಂಡ್ಬರ್ತಿದ್ರು, ಓಡಿ ಬರೋ ಅಂತ ಯಾವ ಚಾನ್ಸಸ್ಸು ಇರಲಿಲ್ಲ ಸರ್ ಅಲ್ಲಿ. ಆಮೇಲೆ ಮೇಲ್ಗಡೆಯಿಂದ ಅವರು ಏನು ಲೋಕಲ್ ಕುದುರೆ ಇವರು ಇರ್ತಾರಲ್ಲ ಸರ್, ಓನರ್ಸ್, ಅವರು ಫೋನಲ್ಲಿ ಕೆಳಗಡೆಯವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೆಳಗಡೆಯವರು ಓಡೋಗ್ತಾ ಇದ್ರು ಸರ್, ಲೋಕಲ್ಸು. ಅದೊಂದು ನಮಗೆ ಗೊತ್ತು ಸರ್. ಅಂದರೆ ಎಷ್ಟು ಬೇಗ ಅವ್ರ ಕಮ್ಯುನಿಕೇಷನ್ ಇದೆ ಅಂದರೆ ನಮಗೆ ಯಾರಿಗೂ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಕೆಳಗಡೆಯವರು ರೆಸ್ಕ್ಯೂ ಮಾಡಲಿಕ್ಕೆ ಲೋಕಲ್ಸ್ನವರು ಮೇಲೆ ಓಡೋಗ್ತಾ ಇದ್ರು ಸರ್. ಅದನ್ನು ನಾವು ನೋಡಿದ್ವಿ. ಅಲ್ಲಿ ಸ್ಥಳೀಯರು ಯಾವ ರೀತಿ ನಿಮಗೆ ಬೆಂಬಲ ನೀಡಿದ್ರು ಮೇಡಮ್? ಅಲ್ಲಿ ಯಾವ ರೀತಿಯ ಸಹಕಾರಗಳನ್ನು ಎಲ್ಲ ಪ್ರವಾಸಿಗರಿಗೂ ಮಾಡ್ತಾ ಇದ್ರು ಸರ್? ಅವರು ಅಂದರೆ ಹೋಟೆಲ್ಸ್ನವರು, ಆಮೇಲೆ ಕ್ಯಾಬ್ ಡ್ರೈವರ್ಸು, ಗೋಡಾವಾಲ ಇರ್ತಾರಲ್ಲ ಸರ್, ಅವರು ನಮಗೆ ಪ್ಯಾನಿಕ್ ಆಗಲಿಲ್ದಂಗೆ, ಯಾಕಂದರೆ ಅಲ್ಲಿ ಇದ್ದು ನೋಡಿದವರಿಗೆ ಒಂದು ಲೆಕ್ಕ ಸರ್. ನಾವು ಗೊತ್ತಿಲ್ಲದೆ ಇರೋರಿಗೆ ನಮಗೆ ಗೊತ್ತಿರುತ್ತೆ ಸರ್. ನಾವು ನೋಡೇ ಇಲ್ಲ, ಏನೂ ಆಗಿಲ್ಲ. ಅಲ್ಲಿ ಏನೂ ಒಂದು ಮಾತು ನಮ್ಮ ಲೋಕಲ್ಸ್ ಆಗಿದ್ರೆ ಅಲ್ಲಾಗಿದೆ ಇಲ್ಲಾಗಿದೆ ನ್ಯೂಸು ಸ್ಪ್ರೆಡ್ ಆಗಿಬಿಟ್ಟಿರೋದು ಸರ್. ಅಲ್ಲಿ ಅವ್ರು ಎಷ್ಟು ಅದನ್ನು ನಾಜೂಕಾಗಿ ಅವರು ಹ್ಯಾಂಡಲ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಖುಷಿ ಆಯಿತು ಸರ್. ನಾವೇನಾದರೂ ನಮಗೆ ಅಲ್ಲೇ ಗೊತ್ತಾಗಿದ್ರೆ, ಈ ಮಕ್ಕಳು, ನಮ್ಮಮ್ಮ ಸ್ವಲ್ಪ ವಯಸ್ಸಾಗಿರೋರು, ನಾವು ಹೆಂಗೆ ನಾವು ತಗೊಳ್ತಿದ್ವಿ, ಕೆಲವೊಬ್ಬರು ಹೆಲ್ತೂ ಅಷ್ಟು ಇದು ಇರಲ್ಲ ಸರ್, ಹೆಂಗೆ ತಗೊಳ್ಳೋರು. ಆಮೇಲೆ ಪ್ಯಾನಿಕ್ ಆಗೋದಂತೂ ಖಂಡಿತ ಸರ್. ಅದು ಓಡ್ ಬರೋಕ್ಕೂ ಆಗೋದಿಲ್ಲ ಸರ್. ಅದು ಎಷ್ಟು ನೀಟಾಗಿ ಕರ್ಕೊಂಬಂದು ಕೆಳಗಡೆ ಬಿಟ್ಟು ಆಮೇಲೆ ಹೇಳೂ ಇಲ್ಲ ಸರ್, ಈ ಥರ ಅಟ್ಯಾಕ್ ಆಗಿದೆ ಅಂತ ಒಂದು ಚೂರೂ ಬಾಯ್ಬಿಟ್ಟಿಲ್ಲ ಅವರು. ಅಂದರೆ ಈ ರೀತಿ ಘಟನೆ ನಡೆದಿದೆ ಅಂತ ನಿಮಗೆ ಗೊತ್ತಾದಾಗ ಮೇಡಮ್ ಏನು ಅನ್ನಿಸ್ತು ಸರ್? ನಾವು ಗ್ರೇಟ್ ಎಸ್ಕೇಪ್ ಅನಿಸ್ತು ಸರ್. ಆಮೇಲೆ ನಮಗೆ ಸ್ವಲ್ಪ ಅಂದರೆ ಒಂದು 6 o'clock ತನಕ ಇಷ್ಟು ಸಿವಿಯರ್ ಆಗಿದೆ ಅಂತ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ನಮಗೆ ಅಷ್ಟು ಸೀರಿಯಸ್ನೆಸ್ಸೇ ಇರಲಿಲ್ಲ ಸರ್. ಯಾವಾಗ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ನಾವು ಯಾವಾಗ ನ್ಯೂಸ್ ನೋಡೋಕ್ಕೆ ಸ್ಟಾರ್ಟ್ ಆದಮೇಲೆ ದೇವರೇ ನಮಗೆ ಕಾಪಾಡಿದ್ದಾನೆ ಅನ್ನೋ ಮೈಂಡ್ಸೆಟ್ ನಮಗಿತ್ತು ಸರ್ ಸ್ವಲ್ಪ. ಸಾಕಷ್ಟು ಆಸೆಯಿಂದ ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ರು, ಆದರೆ ಆ ಒಂದು ದುರಂತದಿಂದ ಆ ದೇವರ ದಯೆಯಿಂದ ನಾವೆಲ್ಲ ಉಳಿದು ವಾಪಸ್ ನಮ್ಮ ನಿವಾಸಕ್ಕೆ ಬಂದಿದ್ದೇವೆ ಅಂತ ಲಲಿತಾ ಅವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.